ನಾರಾಯಣ ಆ ಕೂಸಿನ ಹೊಟ್ಟೆಯಾಗಿರುವಾಗಲೇ ಹೆಂಗರೆ ಮಾಡಿ ನನ್ನ ಕೊಲ್ಲಿಸಬೇಕು ಅಂತ ಸಂಚ ಹಾಕ್ತಾನ. ಪರಮಾತ್ಮನ ವರಕರುಣಿಂದ ಹುಟ್ಟಿರ್ತಕ್ಕಂತ ಬೀರಲಿಂಗೇಶ್ವರ ತಾಯಿ ಗರ್ಭದೊಳಗದಾನ, ಸಂಚ ಹಾಕಿ ಕೊಲ್ಲಿಸಬೇಕಂತ ಕಳವಿನಾರಾಯಣ ಕೈಲಿಕತ್ತಾನ. ಒಂದು ವಾಡಿಗೆ ಇರ್ತದ, ತವರ ಮನೆ ಬೆಂಕಿ ಬುತ್ತಿ ಅಂತ ತವರ ಮನೆಯವರು ತಗೊಂಡು ಬರ್ತಿರ್ತಾರ. ಹಂಗ ತವರ ಮನೆದಿಂತ ಬಂಕಿ ಬುತ್ತಿಯನ್ನ ಕಳವಿನಾರಾಯಣ ಸೂರಮ್ಮ ದೇವಿಗೆ ತಗೊಂಡು ಬರುವಾಗ ಅವ ಏನ್ ಮಾಡಿರ್ತಾನಂತಂದ್ರ ಆ ಬಂಕಿ ಬುತ್ತಿ ಒಳಗ ವಿಷ ಹಾಕೊಂಡು ಬಂದಿರ್ತಾನ. ಆ ಹುಟ್ಟು ಕೂಸರೇ ಸಾಯ್ಬೇಕು, ಇಲ್ಲ ನನ್ನ ತಂಗಿರ ಸಾಯ್ಬೇಕು, ಅವ್ರು ಸಾಯ್ಲಿಕ್ಕಂದ್ರ ಆ ಗುಡಿ ಪೂಜೆ ನನಗ ಬಿಡಿಸಿ ಬಿಡ್ತಾರ ಅಂತ ಅವ್ನ ಹೊಟ್ಟೆ ಕಡಿತಿರ್ತದ. ಅವಾಗ ಬಂಕಿ ಬುತ್ತಿ ಒಳಗ ವಿಷ ಹಾಕೊಂಡ ತಾಯಿ ಉಣಿಸಬೇಕಂತ ಕಳವಿನಾರಾಯಣ ಬರ್ಲಿಕ್ಕತ್ತಾನ. ಆ ತಾಯಿ ಬಂಗಾರದ ಮಂಚದ ಮ್ಯಾಗ ಅರಮನೆ ಒಳಗ ಮಲ್ಕೊಂಡಾಳ. ಅಲ್ಲಿ ಸಂಚ ಹಾಕಿ ಅಣ್ಣ ಬರ್ಲಿಕ್ಕತ್ತಾನ. ಹೊಟ್ಟಾಗಿದ್ದ ಬೀರಪ್ಪ ಹೇಳ್ತಾನಂತ, ತಾಯಿ ತವರ ಮನೆಯ ಬಂಕಿ ಬುತ್ತಿ ನಿನ್ನ ಅಣ್ಣ ತಗೊಂಡು ಬರ್ಲಾಕತ್ತಾನ, ಆ ಬಂಕಿ ಬುತ್ತಿ ಮುಟ್ಟಬೇಡ, ಆ ಬುತ್ತಿ ಒಳಗ ನಿನ್ನ ಅಣ್ಣ ವಿಷ ಹಾಕೊಂಡು ಬಂದಾನ ಅಂತ ಹೊಟ್ಟಾಗಿದ್ದ ಬೀರಪ್ಪ ತಾಯಿಗೆ ಹೇಳ್ತಾನಂತ. ಹೊಟ್ಟಾಗಿದ್ದ ಬೀರಪ್ಪ ತಾಯಿಗೆ ಹೇಳ್ತಾರಂತ. ಅದ್ರ ತಾಯಿ ಎದ್ದು ಕೂಡ್ಲೆ ನೋಡ್ತಾಳ, ಅಣ್ಣ ಬಂದ ಅರಮನೆ ಬಾಗಲ್ದಾಗ ನಿಂತಿರ್ತಾನ. ಅಣ್ಣನನ್ನ ನೀರು ಕೊಟ್ಟು ಒಳಗೆ ಕರ್ಕೋತಾಳ, ಅಂಗೈ ಒಳಗ ಬುತ್ತಿ ಹಿಡಿದಿರ್ತಾಳ. ಆ ಬೀರಪ್ಪ ಕೂಸು ನಿಂತ್ಕೊಂಡಾಗಿ ಹೇಳಿದ ಮಾತು ನೆನಪಾಗ್ತದ. ಆ ಬುತ್ತಿ ಒಳಗಿಂದ ಒಂದು ತುಣುಕು ಮುರಿದ ಹೊರಗೆ ಹೋಗದಾಗ ಬೆಕ್ಕ ತಿಂದು ಒದ್ದಾಡಿ ಸತ್ತು ಅನ್ನುವಂಥದ್ದನ್ನ ನಾವು ಇತಿಹಾಸದೊಳಗೆ ನಾವೆಲ್ಲರೂ ಕೂಡ ಕೇಳ್ತೀವಿ ಬಂಧುಗಳೇ. ಅದೇ ಬೀರಪ್ಪನನ್ನ ಕೊಲ್ಲಬೇಕಂತ ಮಾಡಿದ್ರು, ಅವಾಗ ಕೊಲ್ಲಕ್ಕಾಗ್ಲಿಲ್ಲ. ಮತ್ತು ಅಷ್ಟಕ್ಕ ಬಿಡಂಗಿಲ್ಲ ಕಳವಿನಾರಾಯಣ. ಆ ಮಗ ಹುಟ್ಟುವಾಗ ಏನು ಸೂಲಗಿತ್ತಿಯರಂತೇಳಿ ಬಾಣೆತನ ಮಾಡ್ಕೋಬೇಕಂತ ತಿಳ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಸುಪಾರಿ ಕೊಟ್ಟು ಬಿಡ್ತಾನ. ಆ ಕೂಸು ಭೂಮಿಗೆ ಬರೋಕ್ಕಿಂತ ಮುಂಚಿತವಾಗಿ ಆ ಕೂಸಿನನ್ನ ಕುತ್ತಿಗೆ ಹಿಚ್ಚಿಗೆ ಕೊಂದು ಬಿಡ್ರಿ ಅಂತ ಸೂಲಗಿತ್ತಿಯರಿಗೆ ಆ ನಾರಾಯಣ ಕೊಡ್ತಾನ, ಸಂಚು ಕೊಡ್ತಾನ. ಆದ್ರೆ ಇದ ಬೀರಪ್ಪ ಹುಟ್ಟಿದಾಕ್ಷಣ ಗುಂಗುರ ಗೂದಲ ನಾಗರ ರೂಪ ಭಗವಂತನ ಅವತಾರ ಹೆಂಗ ಇರ್ತದಂದ್ರ ಇಡೀ ಭೂಮಿಗೆ